ರಾಜ್ಯದಲ್ಲಿ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಫೀವರ್. ಕೊಡಗಿನಲ್ಲಿ ರಾರಾಜಿಸ್ತಾ ಇವೆ ಫುಟ್ಬಾಲ್ ಆಟಗಾರರ ಕಟ್ಔಟ್. ಭಾರತದಲ್ಲಿ ಕ್ರಿಕೆಟ್ ಫೀವರ್ ನೋಡ್ತಿದ್ದೇವೆ, ಆದರೆ ಫುಟ್ಬಾಲ್ ಫೀವರ್ ಅನ್ನ ಯಾವತ್ತೂ ನೋಡಿಲ್ಲ. ಆದ್ರೀಗ ಭಾರತದಲ್ಲಿ, ಅದರಲ್ಲೂ ಕರುನಾಡಿನ ಕೊಡಗು ಜಿಲ್ಲೆಯಲ್ಲಿ ಇದೀಗ ಫುಟ್ಬಾಲ್ ಫೀವರ್ ಶುರುವಾಗಿದ್ದು, ಇಡೀ ಊರಿನಲ್ಲಿ ಫುಟ್ಬಾಲ್ ಆಟಗಾರರ ಕಟೌಟ್ಗಳು ರಾರಾಜಿಸುತ್ತವೆ. ಕಾಫಿನಾಡು ಅಂತ ಕರೆಸಿಕೊಳ್ಳುವ ಕೊಡಗು ಜಿಲ್ಲೆಯ ಕ್ರೀಡಾಪಟುಗಳ ತವರೂರು ಅಂತಲೂ ಕರೆಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಅಭಿಮಾನಿಗಳು ಸಿನಿಮಾ ಸ್ಟಾರ್ಗಳ ಅಥವಾ ರಾಜಕೀಯ ನಾಯಕರ ಕಟೌಟ್ಗಳನ್ನ ಹಾಕೋದನ್ನ ನೋಡಿದ್ದೇವೆ. ಆದರೆ ಈ ಊರಿನಲ್ಲಿ ಮಾತ್ರ ಫುಟ್ಬಾಲ್ ಆಟಗಾರರ ಕಟೌಟ್ಗಳನ್ನ ಕಟ್ಟಿರುವುದು ವಿಶೇಷವಾಗಿದೆ. ಫಿಫಾ ವಿಶ್ವಕಪ್ ಕಾವು ಜೋರಾಗ್ತಾ ಇದ್ದಂತೆ ಕೊಡಗು ಜಿಲ್ಲೆ ಶುಂಠಿಕೊಪ್ಪದ ಗದ್ದೆಹಳ್ಳದಲ್ಲಿರುವ ನೂರಾರು ಮಂದಿ ಫುಟ್ಬಾಲ್ ಅಭಿಮಾನಿಗಳು ಊರು ತುಂಬಾ ಕಟೌಟ್ ಹಾಗೂ ಬ್ಯಾನರ್ಗಳನ್ನ ಕಟ್ಟಿದ್ದಾರೆ. ಪೋರ್ಚುಗಲ್ನ ರೊನಾಲ್ಡೋ ಸೇರಿ ನಾನಾ ಮಂದಿ ಫುಟ್ಬಾಲ್ ಆಟಗಾರರ ಸುಮಾರು 40 ಅಡಿ ಎತ್ತರದ ಕಟೌಟ್ ಹಾಕಿದ್ದಾರೆ. ಫಿಫಾ ವಿಶ್ವಕಪ್ 2026ರ ಹಿನ್ನೆಲೆ ಜಿ ಟೌನ್ ಶುಂಠಿಕೊಪ್ಪ ಫುಟ್ಬಾಲ್ ಕ್ಲಬ್ ವತಿಯಿಂದ ಗದ್ದೆಹಳ್ಳದಲ್ಲಿ ಗ್ರಾಮದಲ್ಲಿ 150 ಅಡಿ ಉದ್ದದ ಹಾಗೂ 10 ಅಡಿ ಎತ್ತರದ ಆಟಗಾರರ ಕಟೌಟ್ಗಳನ್ನು ಅನಾವರಣ ಮಾಡಿದ್ದು, ಇಡೀ ಗ್ರಾಮದಲ್ಲಿ ಫುಟ್ಬಾಲ್ ಫೀವರ್ ಜೋರಾಗಿದೆ. ಭಾರತ ತಂಡ ಇದರಲ್ಲಿ ನಾವು ಭಾಗವಹಿಸ್ತಿಲ್ಲ, ಅದು ನಮಗೆ ನೋವು ಇದೆ. ನಾವು ಈಗ ಪೋರ್ಚುಗಲ್ದು CR7 ಆಗ್ತಾ ಇದ್ದೀವಿ. ಅದೇ ನಮ್ಮ ಭಾರತ ತಂಡ ಇದರಲ್ಲಿ ಇದ್ದಿದ್ರೆ ಈ 40 ಅಡಿ ಕಟೌಟ್ ಅಲ್ಲ ಸರ್, ಈ 400 ಅಡಿ ಕಟೌಟ್ ನಾವು ಆಗ್ತಿದ್ದೋ. ನಮಗೆ ಅದೊಂದು ತುಂಬಾ ಬೇಸರ ಇದೆ. ಅದರಿಂದ ನೋಡುವ, ಇನ್ನೂ ಟೈಮ್ ಇದೆ. ಇನ್ನೊಂದ್ಸಲ ನಮ್ಮ ಭಾರತ ತಂಡ ಇಲ್ಲಿ ಅದನ್ನು ಪ್ರತಿನಿಧಿಸುವ ಒಂದು ಅವಕಾಶ ಸಿಕ್ಕಿದ್ರೆ, ಅದರಲ್ಲಿ ಕ್ವಾಲಿಫೈ ಆದಂಥ ದಿನದಲ್ಲಿ ನಮ್ಮ ಇದೇ ಊರಿನಲ್ಲಿ ನಾವು 400 ಅಡಿ ಕಟೌಟ್ಗಳನ್ನು ನಮ್ಮ ಭಾರತ ತಂಡದ ನಾವು ಪ್ರತಿಯೊಂದು ಪ್ಲೇಯರ್ದು ಎಷ್ಟು 16 ಪ್ಲೇಯರ್ಸ್ ಇರ್ತೀವಿ, 14 ಪ್ಲೇಯರ್ಸ್ 400 ಅಡಿ ಕಟೌಟ್ಗಳನ್ನು ನಾವು ಇದೇ ಊರಲ್ಲಿ ನಾವು ಹಾಕ್ತೀವಿ ಅಂತೇಳಿ ಒಂದು ಉದ್ದೇಶದಲ್ಲಿದ್ದೀವಿ. ನೋಡುವ. ಇನ್ನು ಶುಂಠಿಕೊಪ್ಪದ ಗದ್ದೆಹಳ್ಳದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಪೋರ್ಚುಗಲ್, ರೊನಾಲ್ಡೋ, ಅರ್ಜೆಂಟೀನಾ ದೇಶಗಳ ಫುಟ್ಬಾಲ್ ಆಟಗಾರರ ಫ್ಲೆಕ್ಸ್ ಹಾಗೂ ಕಟೌಟ್ಗಳನ್ನು ಹಾಕಲಾಗಿದ್ದು, ಕಟೌಟ್ಗಳನ್ನು ಅನಾವರಣ ಮಾಡಿ ಫ್ಯಾನ್ಸ್ ಫುಲ್ ಖುಷಿಯಾದ್ರು. ಇನ್ನು ಭಾರತ ಏನಾದರೂ ಫಿಫಾ ವರ್ಲ್ಡ್ ಕಪ್ನಲ್ಲಾಡಿದ್ರೆ 400 ಅಡಿ ಕಟೌಟ್ ಹಾಕ್ತೀವಿ ಎಂದು ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಒಟ್ನಲ್ಲಿ ರಾಜ್ಯದಲ್ಲಿ, ಅದರಲ್ಲೂ ಕೊಡಗಿನಲ್ಲಿ ಫುಟ್ಬಾಲ್ ಫೀವರ್ ಶುರುವಾಗಿದ್ದು ಮಾತ್ರ ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಕೊಡಗು.